ಮಾಧ್ಯಮ ಕೇಳಿದ್ದಕ್ಕೆ ಏನು ಹೇಳಬಾರದು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಗದಗನಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್ಗೆ ಥಂಡ ಹೊಡೆದ ಕಾಂಗ್ರೆಸ್ ಸಚಿವರು, ಮುಖಂಡರು. ಹೀಗೆ ನೀವು ಹಾಗಲ್ಲೆಲ್ಲ ಕೇಳ್ತೀರಿ, ಗದಗನಲ್ಲಿ ಕಾನೂನು ಸಚಿವ ಯಾವ ರೀತಿ ಹೇಳ್ತಾರೆ? ಯಾವುದೇ ಶಿಸ್ತಿನ ಕಾಂಗ್ರೆಸ್ ನಾಯಕ ಆಗ್ಲಿ, ಕಾರ್ಯಕರ್ತರೇ ಆಗ್ಲಿ, ಖರ್ಗೆ ಅವರ ಹೇಳಿಕೆ ನಂತರ ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ. ಪ್ರತಿಕ್ರಿಯೆ ಕೊಡೋದು ಅಶಿಸ್ತಾಗುತ್ತೆ. ಅಶಿಸ್ತಿನ ನಾಯಕರು ಹಾಗೂ ಕಾರ್ಯಕರ್ತರ ಪಟ್ಟಿಯೊಳಗೆ ಗದಗ ಜಿಲ್ಲೆಯವರನ್ನ ಸಿಗಿಸಬೇಡಿ, ಯಾವುದೇ ಪ್ರವೋಕ್ ಮಾಡುವಂತಹ ಪ್ರಶ್ನೆ ಕೇಳಬೇಡಿ ಎಂದು ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಅನಾವಶ್ಯಕ ಮುಜುಗರಕ್ಕೆ ಈಡು ಮಾಡಬೇಡಿ ಎಂದು ಸಚಿವ ಎಚ್.ಕೆ. ಪಾಟೀಲ್ ಕಳಕಳಿಯಿಂದ ಕೇಳಿಕೊಂಡಿದ್ದಾರೆ. ವಿಡಿಯೋ ನೋಡಿದೆ. ಜಿಲ್ಲಾಧಿಕಾರಿಗಳ ಜೊತೆಗೆ ಇವತ್ತಿನ ದಿನ ಪೂರ್ಣ ಆಗೋದ್ರೊಳಗಾಗಿ ಚರ್ಚೆ ಮಾಡ್ತೀನಿ ಹಾಗೂ ಕೆಲವು ತಜ್ಞರ ಜೊತೆಗೆ ಚರ್ಚೆ ಮಾಡ್ತೀನಿ. ಅದೇನು ಹಸಿರು ಬಣ್ಣ ಬಂದಿದೆ, ಆ ಥರನಾಗಿರ್ತಕ್ಕಂಥ ಪೊಲ್ಯೂಷನ್ ನಮ್ಮ ಮೇಲ್ಭಾಗದೊಳಗೆ ಎಲ್ಲೂ ಇಲ್ಲ. ಆ ಥರದ್ದಿಲ್ಲ. ಅದು ಕರಿದು ಬರ್ತದೆ, ಬುರುಗ್ ಬರ್ತದೆ, ನೀರ ಬಿಸಿ ಆಗೋದು ಬರ್ತದೆ, ಅಂದರೆ ಸಲ್ಫರ್ ಸೇರುತ್ತದೆ. ಇದು ಏನು ಯಾಕೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ 2-3 ಮಂದಿನ ತಜ್ಞರ ಜೊತೆಗೂ ಚರ್ಚೆ ಮಾಡಿದ್ದೀನಿ. ಅವ್ರಿಗೂ ವಿಡಿಯೋಗಳನ್ನು ಕಳಿಸಿಕೊಟ್ಟಿದ್ದೀನಿ. ಅದು ಏನು ಅನ್ನೋದ್ರ ಬಗ್ಗೆ ನಾನು ನಾಳೆದು ನೀವು ಕೂಡಿರ್ತೇವೆ ರೋಣದಲ್ಲಿ ಸಾಹಿತ್ಯ ಸಮ್ಮೇಳನ. ಆ ಸಂದರ್ಭದಲ್ಲಿ ನಾನು ವಿವರ ನಿಮ್ಮ ಜೊತೆಗೆ ಹಂಚಿಕೆ ಮಾಡ್ಕೊತೀನಿ. ಗಂಗಾಪುರದ ಕೊರಲಹಳ್ಳಿ ನಡು ಆಗಿದೆ ಸರ್, ಅದಷ್ಟೇ. ಅಂದರೆ ಅಲ್ಲಿ ಗಂಗಾಪುರ ಕಡೆ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ, ಅದರ ವೇಸ್ಟೇಜ್ ಬಿಡ್ತಾ ಇದ್ದಾರೆ ಅಂತೇಳಿ ರೈತರ ಆರೋಪ ಸರ್. ಅದ್ರ ವೇಸ್ಟೇಜ್ ಬಿಟ್ಟರು ಅಂತ ತಿಳ್ಕೊಳ್ರಿ, ಆ ಗ್ರೀನ್ ಬರಲ್ಲ ಅಂತ ಇದು ಸದ್ಯದ ಪ್ರಾಥಮಿಕ ಪ್ರತಿಕ್ರಿಯೆಗಳು. ಅದಕ್ಕೆ ಹಂಗಾರೆ ಏನು ಇನ್ನೂ ಆತಂಕದ ಪ್ರಶ್ನೆ ಅಂದರೆ ನಾಳೆ ನಿಮ್ಗೆ ಅದ್ರ ಬಗ್ಗೆ ನಾನು ವಿವರ ಹಂಚಿಕೆ ಮಾಡ್ಕೋತೀನಿ. ನೀವು ಹಿಂಗೆ ಹಗಲೆಲ್ಲ ಕೇಳ್ತೀರಿ. ಅವ್ರು ಕೇಳಿದ್ದಕ್ಕೆ ಏನೂ ಹೇಳಬಾರ್ದು ಅಂಥೇಳಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಶಿಸ್ತಿನ ಕಾಂಗ್ರೆಸ್ ನಾಯಕ ಆಗಲಿ, ಕಾರ್ಯಕರ್ತ ಆಗಲಿ, ಮಾನ್ಯ ಖರ್ಗೆ ಅವರ ಹೇಳಿಕೆ ನಂತರ ಯಾವುದೂ ರಿಯಾಕ್ಷನ್ ಕೊಡೋದಿಲ್ಲ. ಕೊಡೋದು ಅಶಿಸ್ತಾಗ್ತದೆ. ಆ ಅಶಿಸ್ತಿನ ನಾಯಕರು ಹಾಗೂ ಕಾರ್ಯಕರ್ತರ ಪಟ್ಟಿಯೊಳಗೆ ನೀವು ಯಾವುದೂ ಪ್ರೊವೋಕ್ ಮಾಡುವಂಥ ಕ್ವಶನ್ ಕೇಳಿ ನಮ್ಮ ಗದಗ ಜಿಲ್ಲೆಯವ್ರನ್ನ ಯಾರನ್ನೂ ಅನವಶ್ಯಕ ಮುಜುಗರಕ್ಕೆ ಈಡು ಮಾಡಬೇಡ್ರಿ. ಯಾರು ಹೇಳಿದ್ರಿ? ಅವ್ರು ನಮ್ಮ ಪಾರ್ಟಿಯಾಗ ಬಂದಿದ್ರಲ್ಲ, ಅವಾಗ ಕೇಳ್ಕೊಂಡು ಹೋಗ್ಯಾರ ನಮ್ಮನ್ನು. ಅದು ಅವರು ಹೇಳಿದ್ದಕ್ಕೆ ನೀವು ಪ್ರಚಾರ ಭಾಳ ಕೊಡ್ತೀರಲ್ಲ, ಅದಕ್ಕೆ ನೀವು ಅವ್ರನ್ನ ಟೆಂಪ್ಟ್ ಮಾಡಿಸಿ ಏನೋ ಅನಿಸಿರಿ ಅಷ್ಟೇ.